ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ವಿಶ್ಲೇಷಣಾತ್ಮಕವಾಗಿ ನೀಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ಈ ಅಹಿಂದ ನಾಯಕರ ಈ ಒಂದು ಮೀಟಿಂಗ್, ಡಿನ್ನರ್ ಹೆಸರಲ್ಲಿ ನಡೆದ ಮೀಟಿಂಗ್, ಅಲ್ಲಿ ನಡೆದಂತಹ ಮಾತುಕತೆಗಳು ಯಾವ ರೀತಿ ಸಂದೇಶ ರವಾನೆ ಮಾಡ್ತಿದೆ? ಇದು ಕೇವಲ ಒಂದು ಊಟಕ್ಕೋಸ್ಕರ ಎಲ್ಲರೂ ಭೇಟಿಯಾದ ಸಂಗತಿ ಅಷ್ಟೇನಾ ಅಂತ ಹೇಳಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಸರ್ ಇದನ್ನು? ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ನಾಯಕರುಗಳೆಲ್ಲ ಯಾರನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಒಬ್ಬ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅಥವಾ ಅಹಿಂದ ಅನ್ನೋ ಅಮೂರ್ತ ಸಂಘಟನೆಯ ನಾಯಕನನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೋ? ಅಂದಾಗೆ ಮುಖ್ಯಮಂತ್ರಿ ಪದವಿಗೆ ಹೊಸಬರನ್ನ ಆರಿಸಬೇಕಾದ್ರೆ ಅಥವಾ ಸಿದ್ದರಾಮಯ್ಯನವರು ಪದವಿ ತ್ಯಾಗ ಮಾಡಿಬಿಟ್ಟು ಅಲ್ಲಿ ಬೇರೆಯವ್ರನ್ನ ಕೂಡಿಸ್ಬೇಕಾದ್ರೆ ನಾವಲ್ಲಿ ಕೂಡಿಸ್ಬೇಕಾಗಿರೋದು ಯಾರನ್ನ? ನಿರ್ದಿಷ್ಟ ಜಾತಿಯನ್ನು ಕೂಡಿಸ್ಬೇಕಾಗಿದೆಯೋ ಅಥವಾ ಒಬ್ಬ ಸಮರ್ಥ ನಾಯಕನನ್ನು ಕೂಡಿಸ್ಬೇಕಾಗಿದೆಯೋ? ಯಾರೊಬ್ರು ಕೂಡ ಎಂಥ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ರು ಚರ್ಚೆ ಮಾಡ್ತಾನೆ ಇಲ್ಲ. ಒಬ್ಬ ಯೋಗ್ಯ, ಸಮರ್ಥ, ಅನುಭವಿ ಮತ್ತು ಒಬ್ಬ ದೂರದೃಷ್ಟಿಯುಳ್ಳ ಒಬ್ಬ ನಾಯಕ ನಮ್ಮಲ್ಲಿ ಯಾರಿದ್ದಾರೆ? ನಮ್ಮ ಪೈಕಿ ಯಾರು ಸರ್ವಶ್ರೇಷ್ಠ ನಾಯಕ ಇದ್ದಾರೋ ಆತ ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಹೇಳ್ತಾ ಇಲ್ಲ. ಈ ಜಾತಿಯವರಾಗ್ಲಿ, ಆ ಜಾತಿಯವರಾಗ್ಲಿ, ಅಹಿಂದ ಆಗ್ಲಿ, ಅಹಿಂದೇತರರಾಗ್ಲಿ, ಬರೀ ಜಾತಿಗಳ ಚರ್ಚೆ ಆಗ್ತಾ ಇದೆ ಹೊರತು ವ್ಯಕ್ತಿಗಳ ಚರ್ಚೆ ಆಗ್ತಾನೆ ಇಲ್ಲ. ಕಾಂಗ್ರೆಸ್ನಲ್ಲೇನು ಪ್ರತಿಭಾಶಾಲಿಗಳು, ಅನುಭವಿಗಳು, ಸಮರ್ಥರಿಗೇನು ಕೊರತೆ ಇಲ್ಲ. ಇವತ್ತಿನ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತಿಭಾಶಾಲಿಗಳು, ಮುಖ್ಯಮಂತ್ರಿ ಪದವಿಗೆ ಯೋಗ್ಯರು, ಅರ್ಹರು, ಅನಿಸ್ಕೊಳ್ಳಬಹುದಾದ ಅನೇಕ ಜನ ಅನುಭವಿಗಳಿದ್ದಾರೆ. ಬಟ್ ಅಷ್ಟು ಜನ ಇರೋದೇ ಒಂಥರ ಟ್ರಾಫಿಕ್ ಜಾಮ್ ತರ ಆಗ್ಬಿಟ್ಟಿದೆ. ನಾಯಕತ್ವದ ಸ್ಪರ್ಧೆಯಲ್ಲಿ ಅನೇಕ ಹೆಸರುಗಳಿದೆ. ಆದರೂ ಕೂಡ ಕಳೆದ 2.5 ವರ್ಷಗಳ ರಾಜಕಾರಣದಲ್ಲಿ ಸುಭದ್ರ ಬಹುಮತದ ಈ ಅಭದ್ರ ಸರ್ಕಾರ ರಚಿತವಾದ ಈ ದಿನಗಳಲ್ಲಿ ಯಾವ್ಯಾವ ಮಂತ್ರಿ ಹೆಚ್ಚು ಪ್ರಭಾವಶಾಲಿ ಆಗಿದ್ರು, ಜನರ ದೃಷ್ಟಿಯಲ್ಲಿ ಯಾರು ಅತ್ಯುತ್ತಮ ಆಡಳಿತಗಾರರು ಅಂತ ಅನ್ಸ್ಕೊಂಡ್ರು, ಮೊದಲನೇದಾಗಿ ಈ ಸರ್ಕಾರದ ಆಡಳಿತ ಹೇಗಿತ್ತು ಅಂತಾನೆ ಜನ ಚರ್ಚೆ ಮಾಡುವಾಗ ಆಗೋಗ್ಬಿಟ್ಟಿದೆ. 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಾರೆ ಅನ್ನೋದು ಬಿಟ್ರೆ ಉಳಿದಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀಲಿ ಅಥವಾ ಕಾಂಗ್ರೆಸ್ ಶಾಸಕರು ಹೋಗ್ತಾ ಬರ್ತಾ ವಿಧಾನಸೌಧ ಕಾರಿಡಾರ್ನಲ್ಲಿ ಯಾರಾದ್ರೂ ಮಾಧ್ಯಮಗಳ ಪ್ರತಿನಿಧಿಗಳು ಮಾತಾಡಿಸ್ಲಿ, ಯಾರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಎಲ್ಲದಕ್ಕೂ ಕೊರತೆ ಆಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮತ್ತೆ ಅದೇ ಗೊಣಗಾಟ ಕೇಳ್ಬಂತಂತೆ. ಅಭಿವೃದ್ಧಿಗೆ ಹಣ ಸಾಕಾಗ್ತಾ ಇಲ್ಲ, ಗ್ಯಾರಂಟಿ ಬಗ್ಗೆ ಮರುಚಿಂತನೆ ಮಾಡಿ ಇತ್ಯಾದಿ ಕೇಳ್ತಾ ಇದ್ರಂತೆ. ಈಗ ನಿನ್ನೆ ಡಿನ್ನರ್ ಪಾರ್ಟಿಯಲ್ಲಿ ನೀವು ಹೇಳಿದ್ರಿ ಅಹಿಂದ ನಾಯಕರ ಜೊತೆಗೆ ಒಬ್ಬ ಗೌರವಾನ್ವಿತ ಅಪವಾದ ಅದರೊಳಗಿದ್ರು, ಅಶೋಕ್ ಪಟ್ಟಣ್ ಯಾವಾಗ್ಲೂ ಸಿದ್ದರಾಮಯ್ಯನವ್ರ ಜೊತೆಗೆ ಅವ್ರ ಬ್ಯಾಕ್ ಡ್ರಾಪ್ ಅಲ್ಲಿ ಇದ್ದೇ ಇರ್ತಾರೆ, ಒಂಥರ ಪ್ರಭಾವಳಿ ತರ. ಮೊದ್ಲು ಇನ್ನೊಬ್ರು ಇರ್ತಾ ಇದ್ರು ಅವ್ರ ಜೊತೆಗೆ, ಪ್ರಕಾಶ್ ರಾಠೋಡ್ ಅಂತ MLC ಇರ್ತಾ ಇದ್ರು, ಅವ್ರು ಯಾಕೋ ಇತ್ತೀಚೆಗೆ ಕಾಣ ಬರ್ತಾ ಇಲ್ಲ. ಇವರು ಅಶೋಕ್ ಪಟ್ಟಣ್ ಮಾತ್ರ ಯಾವಾಗ್ಲೂ ಅವರ ಬೆಂಗಾವಲು ಪಡೆ ತರ ನಿಂತಿರ್ತಾರೆ ಸಿದ್ದರಾಮಯ್ಯನವ್ರ ಜೊತೆ. ಅವ್ರ ಅಹಿಂದ ವರ್ಗಕ್ಕೆ ಸೇರಿದವರಲ್ಲ, ರಾಮದುರ್ಗದ ಜನಪ್ರಿಯ ಶಾಸಕರು, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಆದ್ರೆ ಈ ಪದೇ ಪದೇ ನಾವು ಮಾಧ್ಯಮಗಳು ವ್ಯಾಖ್ಯಾನಿಸ್ತಾ ಇರೋ ರೀತಿ ಇದೆಯಲ್ಲ, ಅಹಿಂದ ನಾನು ನಿನ್ನೆ ಇದೇ ವೇದಿಕೆಯಲ್ಲಿ ಹೇಳಿದೆ, ಅಹಿಂದ ಮತ್ತು ಅಹಿಂದೇತರನ ವರ್ಗೀಕರಣವೇ ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವಿಗೆ ಬಹಳ ಅಪಾಯಕಾರಿ ಆಗೋಗ್ಬಿಡುತ್ತೆ. 2018ರಲ್ಲಿ ಇದೇ ಅಹಿಂದ ನಾಯಕ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ರು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಅವರು ಅನಿವಾರ್ಯ ಅನ್ನೋದಾಗಿದ್ರೆ ಯಾಕೆ ಕಾಂಗ್ರೆಸ್ ಪಕ್ಷ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ 130 80 ಆಯ್ತು. ಆಮೇಲೆ ಮುಂದೆ ಆಪರೇಷನ್ ಕಮಲ ನಡೆದಾಗ್ಲೂ ಕೂಡ ಯಾಕೆ ಸಿದ್ದರಾಮಯ್ಯನವ್ರಿಗೆ ತಮ್ಮದೇ ಆದ ಆಪ್ತ ವಲಯದ ಶಾಸಕರನ್ನು ಹಿಡಿದಿಟ್ಕೊಳ್ಳಿಕ್ಕಾಗಲಿಲ್ಲ? ಯಾಕೆ ಅವ್ರಿಗೆ ಬಿಜೆಪಿಗೆ ಪಲಾಯನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು? ಯಾಕೆ ಹೀಗಾಯ್ತು? ಯಾಕೆಂತಂದ್ರೆ ಈ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಅನ್ಕೊಂಡಿರುವಷ್ಟು ನಮ್ಮ ಜನ ಜಾತಿವಾದಿಗಳಲ್ಲ. ಜನಸಾಮಾನ್ಯ ಮತದಾರ ಇವತ್ತು ನಿರ್ದಿಷ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ವಶ್ರೇಷ್ಠ ಅನ್ನೋ ಆಯ್ಕೆ 2013ರಲ್ಲಿ ಕನ್ನಡಿಗರು ಎಲ್ಲರೂ ಮಾಡಿ ಕಳಿಸಿದ್ರು. ಅತಿ ಹೆಚ್ಚಿನ ಪ್ರಮಾಣದ ಕನ್ನಡಿಗರು ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದೆ ಅವತ್ತು ಸಿದ್ದರಾಮಯ್ಯ ಸರ್ವಶ್ರೇಷ್ಠ ನಾಯಕ ಬಿಂಬಿಸಿದ್ರಿಂದ ಅದೇ ಕನ್ನಡಿಗರು ಸಿದ್ದರಾಮಯ್ಯನವ್ರನ್ನ ತಿರಸ್ಕರಿಸಿದ್ರು, ಸಿದ್ದರಾಮಯ್ಯನವರ ನೇತೃತ್ವ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿದ್ರು. ಹೀಗಾಗಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ನಡೀಬೇಕಾಗಿರೋದು ಇವತ್ತಿನ ಸಂದರ್ಭದಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನವರು ಬದಲಾವಣೆ ಅನಿವಾರ್ಯ ಅನ್ಸಿದ್ರೆ ಯಾರು ಸೂಕ್ತ ವ್ಯಕ್ತಿತ್ವ ಒಬ್ರು ಹೇಳೋದಿಲ್ಲ. ನೋಡಿ ಅದು ಯಾಕೆ ಅಂತಂದ್ರೆ ಪರಸ್ಪರರ ನಡುವಿನ ವ್ಯಕ್ತಿಗತವಾದ ಹಿತಾಸಕ್ತಿ, ಪರಸ್ಪರರ ನಡುವಿನ ಒಂಥರ ಅಸೂಯೆ ಕೂಡ ಇರುತ್ತೆ. ಒಂದು ಸ್ಪರ್ಧೆ ನಡೀತಿರುವಾಗ ಸ್ಪರ್ಧಾ ಕಣದಲ್ಲಿರೋರ ನಡುವೆ ಪರಸ್ಪರ ಸ್ವಲ್ಪ ಮಟ್ಟಿಗೆ ಅಸೂಯೆ ಇರೋದು ಅನಿವಾರ್ಯ, ಅದು ತಪ್ಪು ಅಲ್ಲ. ಯಾಕೆಂತಂದ್ರೆ ಅನೇಕರು
ನಾನು ಈ ಪಕ್ಷಕ್ಕೆ ಅವ್ರಿಗಿಂತ ನಾನು ಸೀನಿಯರು, ಇವರೆಲ್ಲ ವಲಸೆ ಬಂದಿರೋರು, ನಾವೆಲ್ಲ ಮೂಲ ಕಾಂಗ್ರೆಸ್ನವರು, ಈ ತರ ಎಲ್ಲ ಇರುತ್ತೆ. ಪಕ್ಷಕ್ಕಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನನ್ನ ಕೊಡುಗೆ ಇಷ್ಟೆಲ್ಲ ಇದ್ರು ಕೂಡ ನನ್ನ ಅಲಕ್ಷಿಸ್ಬಿಟ್ರು, ನನಗೆ ಚಾನ್ಸ್ ಬಂದಾಗ ನನಗೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸೋಲಿಸ್ಬಿಟ್ರು, ಇತ್ಯಾದಿ ಮಾತುಗಳು ಬರ್ತಾ ಇದೆ. ಆದ್ರೆ ಪದೇ ಪದೇ ಅಹಿಂದ ವರ್ಗದ ನಾಯಕರು ಒಂದ್ ಕಡೆ ಡಿನ್ನರ್ ಮಾಡೋದು, ಮತ್ತೊಬ್ರು ಬ್ರೇಕ್ಫಾಸ್ಟ್ ಮಾಡೋದು, ಈ ನಮ್ಗೆ ಏನ್ ಅನ್ಸ್ತಾ ಇದೆ, ಬರ್ತಾ ಬರ್ತಾ ನಮ್ಮನ್ನ ಆಳ್ತಿರೋ ರಾಜಕಾರಣಿಗಳೆಲ್ಲ ಬರೀ ಇದಕ್ಕೆ ಬಂದಿರೋದಾ ಅಂತ, ಊಟಕ್ಕೆ ಬಂದಿರೋದಾ ಅಂತ. ಬ್ರೇಕ್ಫಾಸ್ಟ್ ಲಂಚು ಡಿನ್ನರು, ಬ್ರೇಕ್ಫಾಸ್ಟ್ ಲಂಚು ಡಿನ್ನರು. ಇವರು ಸಾರು ಈಗ ಅವರ ಏಕಮೇವ ರಾಜಕೀಯ ಚಟುವಟಿಕೆ ಅಂದ್ರೆ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್. ಇನ್ನು ಲಂಚ್ ಆಗಿಲ್ಲ, ಡಿನ್ನರ್ ಆಗ್ತಾ ಇದೆ. ಯಾಕೆ ಲಂಚ್ ಟೈಮಲ್ಲಿ ಅಧಿವೇಶನ ನಡೀತಾ ಇರುತ್ತೆ, ಅದು ಸುದ್ದಿ ಆಗ್ತಾ ಇಲ್ಲ. ಆದ್ರೆ ಈ ಪ್ರತ್ಯೇಕ ಡಿನ್ನರ್ಗಳ ಒಂದು ಸಂಕೇತ ಏನು ಅಂತಂದ್ರೆ, ಈ ಮುಖ್ಯಮಂತ್ರಿ ಪದವಿಗೆ ನಡೀತಾ ಇರೋ ಕದನ ತೀರ ಪರಾಕಾಷ್ಠೆ ತಲುಪಿಟ್ಟಿದೆ, ಒಂದು ಕ್ಲೈಮ್ಯಾಕ್ಸ್ ಅಂತ ತಲುಪಿಟ್ಟಿದೆ. ಸಿದ್ದರಾಮಯ್ಯನವರ ಬಣದಲ್ಲಿ ಎಷ್ಟು ಮಟ್ಟಿಗೆ ಚಟುವಟಿಕೆ ಇದೆಯೋ ಅಷ್ಟರ ಮಟ್ಟಿಗೆ ಒಂಥರ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ವಿಶ್ಲೇಷಣಾತ್ಮಕವಾಗಿ ನೀಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ಈ ಅಹಿಂದ ನಾಯಕರ ಈ ಒಂದು ಮೀಟಿಂಗ್, ಡಿನ್ನರ್ ಹೆಸರಲ್ಲಿ ನಡೆದ ಮೀಟಿಂಗ್, ಅಲ್ಲಿ ನಡೆದಂತಹ ಮಾತುಕತೆಗಳು ಯಾವ ರೀತಿ ಸಂದೇಶ ರವಾನೆ ಮಾಡ್ತಿದೆ? ಇದು ಕೇವಲ ಒಂದು ಊಟಕ್ಕೋಸ್ಕರ ಎಲ್ಲರೂ ಭೇಟಿಯಾದ ಸಂಗತಿ ಅಷ್ಟೇನಾ ಅಂತ ಹೇಳಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಸರ್ ಇದನ್ನು? ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ನಾಯಕರುಗಳೆಲ್ಲ ಯಾರನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಒಬ್ಬ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅಥವಾ ಅಹಿಂದ ಅನ್ನೋ ಅಮೂರ್ತ ಸಂಘಟನೆಯ ನಾಯಕನನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೋ? ಅಂದಾಗೆ ಮುಖ್ಯಮಂತ್ರಿ ಪದವಿಗೆ ಹೊಸಬರನ್ನ ಆರಿಸಬೇಕಾದ್ರೆ ಅಥವಾ ಸಿದ್ದರಾಮಯ್ಯನವರು ಪದವಿ ತ್ಯಾಗ ಮಾಡಿಬಿಟ್ಟು ಅಲ್ಲಿ ಬೇರೆಯವ್ರನ್ನ ಕೂಡಿಸ್ಬೇಕಾದ್ರೆ ನಾವಲ್ಲಿ ಕೂಡಿಸ್ಬೇಕಾಗಿರೋದು ಯಾರನ್ನ? ನಿರ್ದಿಷ್ಟ ಜಾತಿಯನ್ನು ಕೂಡಿಸ್ಬೇಕಾಗಿದೆಯೋ ಅಥವಾ ಒಬ್ಬ ಸಮರ್ಥ ನಾಯಕನನ್ನು ಕೂಡಿಸ್ಬೇಕಾಗಿದೆಯೋ? ಯಾರೊಬ್ರು ಕೂಡ ಎಂಥ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ರು ಚರ್ಚೆ ಮಾಡ್ತಾನೆ ಇಲ್ಲ. ಒಬ್ಬ ಯೋಗ್ಯ, ಸಮರ್ಥ, ಅನುಭವಿ ಮತ್ತು ಒಬ್ಬ ದೂರದೃಷ್ಟಿಯುಳ್ಳ ಒಬ್ಬ ನಾಯಕ ನಮ್ಮಲ್ಲಿ ಯಾರಿದ್ದಾರೆ. ನಮ್ಮ ಪೈಕಿ ಯಾರು ಸರ್ವಶ್ರೇಷ್ಠ ನಾಯಕ ಇದ್ದಾರೋ ಆತ ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಹೇಳ್ತಾ ಇಲ್ಲ. ಈ ಜಾತಿಯವರಾಗ್ಲಿ, ಆ ಜಾತಿಯವರಾಗ್ಲಿ, ಅಹಿಂದ ಆಗ್ಲಿ, ಅಹಿಂದೇತರರಾಗ್ಲಿ, ಬರೀ ಜಾತಿಗಳ ಚರ್ಚೆ ಆಗ್ತಾ ಇದೆ ಹೊರತು ವ್ಯಕ್ತಿಗಳ ಚರ್ಚೆ ಆಗ್ತಾನೆ ಇಲ್ಲ. ಕಾಂಗ್ರೆಸ್ ಏನು ಪ್ರತಿಭಾಶಾಲಿಗಳು, ಅನುಭವಿಗಳು, ಸಮರ್ಥರಿಗೇನು ಕೊರತೆ ಇಲ್ಲ. ಇವತ್ತಿನ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತಿಭಾಶಾಲಿಗಳು, ಮುಖ್ಯಮಂತ್ರಿ ಪದವಿಗೆ ಯೋಗ್ಯರು, ಅರ್ಹರು, ಅನಿಸ್ಕೊಳ್ಬಹುದಾದ ಅನೇಕ ಜನ ಅನುಭವಿಗಳಿದ್ದಾರೆ. ಬಟ್ ಅಷ್ಟು ಜನ ಇರೋದೇ ಒಂಥರ ಟ್ರಾಫಿಕ್ ಜಾಮ್ ತರ ಆಗ್ಬಿಟ್ಟಿದೆ. ನಾಯಕತ್ವದ ಸ್ಪರ್ಧೆಯಲ್ಲಿ ಅನೇಕ ಹೆಸರುಗಳಿದೆ. ಆದರೂ ಕೂಡ ಕಳೆದ 2.5 ವರ್ಷಗಳ ರಾಜಕಾರಣದಲ್ಲಿ ಸುಭದ್ರ ಬಹುಮತದ ಈ ಅಭದ್ರ ಸರ್ಕಾರ ರಚಿತವಾದ ಈ ದಿನಗಳಲ್ಲಿ ಯಾವ್ಯಾವ ಮಂತ್ರಿ ಹೆಚ್ಚು ಪ್ರಭಾವಶಾಲಿ ಆಗಿದ್ರು, ಜನರ ದೃಷ್ಟಿಯಲ್ಲಿ ಯಾರು ಅತ್ಯುತ್ತಮ ಆಡಳಿತಗಾರರು ಅಂತ ಅನ್ಸ್ಕೊಂಡ್ರು, ಮೊದಲನೇದಾಗಿ ಈ ಸರ್ಕಾರದ ಆಡಳಿತ ಹೇಗಿತ್ತು ಅಂತಾನೆ ಜನ ಚರ್ಚೆ ಮಾಡುವಾಗ ಆಗೋಗ್ಬಿಟ್ಟಿದೆ. 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಾರೆ ಅನ್ನೋದು ಬಿಟ್ರೆ ಉಳಿದಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀಲಿ ಅಥವಾ ಕಾಂಗ್ರೆಸ್ ಶಾಸಕರು ಹೋಗ್ತಾ ಬರ್ತಾ ವಿಧಾನಸೌಧ ಕಾರಿಡಾರ್ನಲ್ಲಿ ಯಾರಾದ್ರೂ ಮಾಧ್ಯಮಗಳ ಪ್ರತಿನಿಧಿಗಳು ಮಾತಾಡಿಸ್ಲಿ, ಯಾರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಎಲ್ಲದಕ್ಕೂ ಕೊರತೆ ಆಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮತ್ತೆ ಅದೇ ಗೊಣಗಾಟ ಕೇಳ್ಬಂತಂತೆ. ಅಭಿವೃದ್ಧಿಗೆ ಹಣ ಸಾಕಾಗ್ತಾ ಇಲ್ಲ, ಗ್ಯಾರಂಟಿ ಬಗ್ಗೆ ಮರುಚಿಂತನೆ ಮಾಡಿ ಇತ್ಯಾದಿ ಕೇಳ್ತಾ ಇದ್ರಂತೆ. ಈಗ ನಿನ್ನೆ ಡಿನ್ನರ್ ಪಾರ್ಟಿಯಲ್ಲಿ ನೀವು ಹೇಳಿದ್ರಿ ಅಹಿಂದ ನಾಯಕರ ಜೊತೆಗೆ ಒಬ್ಬ ಗೌರವಾನ್ವಿತ ಅಪವಾದ ಅದರೊಳಗಿದ್ರು, ಅಶೋಕ್ ಪಟ್ಟಣ್ ಯಾವಾಗ್ಲೂ ಸಿದ್ದರಾಮಯ್ಯನವ್ರ ಜೊತೆಗೆ ಅವ್ರ ಬ್ಯಾಕ್ ಡ್ರಾಪ್ ಅಲ್ಲಿ ಇದ್ದೇ ಇರ್ತಾರೆ, ಒಂಥರ ಪ್ರಭಾವಳಿ ತರ. ಮೊದ್ಲು ಇನ್ನೊಬ್ರು ಇರ್ತಾ ಇದ್ರು, ಅವ್ರ ಜೊತೆಗೆ ಪ್ರಕಾಶ್ ರಾಠೋಡ್ ಅಂತ MLC ಇರ್ತಾ ಇದ್ರು, ಅವ್ರು ಯಾಕೋ ಇತ್ತೀಚೆಗೆ ಕಾಣ ಬರ್ತಾ ಇಲ್ಲ. ಇವರು ಅಶೋಕ್ ಪಟ್ಟಣ್ ಮಾತ್ರ ಯಾವಾಗ್ಲೂ ಅವರ ಬೆಂಗಾವಲು ಪಡೆ ತರ ನಿಂತಿರ್ತಾರೆ ಸಿದ್ದರಾಮಯ್ಯನವ್ರ ಜೊತೆ. ಅವ್ರ ಅಹಿಂದ ವರ್ಗಕ್ಕೆ ಸೇರಿದವರಲ್ಲ, ರಾಮದುರ್ಗದ ಜನಪ್ರಿಯ ಶಾಸಕರು, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಆದ್ರೆ ಈ ಪದೇ ಪದೇ ನಾವು ಮಾಧ್ಯಮಗಳು ವ್ಯಾಖ್ಯಾನಿಸ್ತಾ ಇರೋ ರೀತಿ ಇದೆಯಲ್ಲ, ಅಹಿಂದ ನಾನು ನಿನ್ನೆ ಇದೇ ವೇದಿಕೆಯಲ್ಲಿ ಹೇಳಿದೆ, ಅಹಿಂದ ಮತ್ತು ಅಹಿಂದೇತರನ ವರ್ಗೀಕರಣವೇ ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವಿಗೆ ಬಹಳ ಅಪಾಯಕಾರಿ ಆಗೋಗ್ಬಿಡುತ್ತೆ. 2018ರಲ್ಲಿ ಇದೇ ಅಹಿಂದ ನಾಯಕ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ರು.